ರಾಮು ಮತ್ತು ಸೋಮು ಇಬ್ರು ಕೂಡ ಆತ್ಮೀಯ ಗೆಳೆಯರಾಗಿದ್ರು. ಇಬ್ಬರ ಬಳಿ ಕೂಡ 5 ಎಕರೆ ಜಮೀನಿತ್ತು. ಅದರಲ್ಲಿ ಅವರು ಕೃಷಿ ಕಾರ್ಯಗಳನ್ನ ಮಾಡಿಕೊಂಡು ತಮ್ಮ ಜೀವನವನ್ನ ನಡೆಸ್ತಾ ಇದ್ರು. ರಾಮು ತುಂಬಾನೇ ಕಷ್ಟ ಪಡ್ತಾ ಇದ್ದ. ಅವನು ಬೆಳಗ್ಗೆ ಬೇಗನೆ ಎದ್ದು ನಿತ್ಯ ಕರ್ಮಗಳನ್ನ ಮುಗಿಸಿ ಹೊಲಕ್ಕೆ ಕೆಲಸಕ್ಕೆ ಹೋಗ್ತಾ ಇದ್ದ. ದಿನವಿಡೀ ಹೊಲದಲ್ಲಿ ಕಷ್ಟಪಟ್ಟು ದುಡಿತಾ ಇದ್ದ. ಮಳೆ ಇರಲಿ, ಚಳಿ ಇರಲಿ ಅಥವಾ ಗಾಳಿ ಇರಲಿ, ಯಾವುದನ್ನ ಲೆಕ್ಕಿಸದೆ ಅವನು ಕಷ್ಟಪಡ್ತಿದ್ದ. ಸರಿಯಾದ ಸಮಯಕ್ಕೆ ಬೆಳೆಗಳನ್ನ ಹಾಕ್ತಿದ್ದ. ತಾನು ಬೆಳೆದಂತಹ ಬೆಳೆಗಳನ್ನ ಮಕ್ಕಳಂತೆ ಪೋಷಿಸ್ತಾ ಇದ್ದ. ಅವುಗಳಿಗೆ ಬೇಕಾದಂತಹ ಗೊಬ್ಬರ, ನೀರು ಎಲ್ಲವನ್ನ ಸರಿಯಾದ ಸಮಯಕ್ಕೆ ಹಾಕ್ತಿದ್ದ. ಆದ್ರೆ ಸೋಮು ಹಾಗಲ್ಲ. ಅವನು ದೊಡ್ಡ ಆಲಸಿಯಾಗಿದ್ದ. ದಿನ ಪೂರ್ತಿ ಮನೆಯಲ್ಲಿ ಮಲಗಿಕೊಂಡೇ ಇರ್ತಿದ್ದ. ಹೊಲದ ಕಡೆಗೆ ಹೋಗುವ ಯೋಚನೆಯನ್ನ ಕೂಡ ಅವನು ಮಾಡ್ತಾ ಇರಲಿಲ್ಲ. ಕೆಲವೊಮ್ಮೆ ಅವನ ಹೆಂಡತಿ ಬೈದ್ರೆ ಮಾತ್ರ ಅವನು ಮನಸ್ಸಿಲ್ಲ ಅಂದ್ರೂ ಕೂಡ ಹೊಲದ ಕಡೆಗೆ ಹೋಗಿ ಬರ್ತಾ ಇದ್ದ. ಅವನ ಹೊಲದಲ್ಲಿ ಅಷ್ಟಾಗಿ ಫಸಲು ಕೂಡ ಬರ್ತಾ ಇರಲಿಲ್ಲ. ರೀ, ನೀವು ದಿನಪೂರ್ತಿ ಮಲಗಿಕೊಂಡೇ ಈ ಥರ ಕಾಲನ ಕಳಿತೀರಾ? ನಿಮ್ಮ ಗೆಳೆಯನ್ನ ನೋಡ್ರಿ, ಅವ್ರ ಹೊಲದಲ್ಲಿ ಈ ಸರ್ತಿ ತುಂಬಾನೇ ಫಸಲು ಬಂದಿದೆ. ನಮ್ಮ ಹೊಲನೂ ಇದೆ, ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಫಸಲು ಬಿಟ್ಟಿದೆ ಅಷ್ಟೇ. ನೀವು ಕಷ್ಟಪಟ್ಟು ದುಡಿದ್ರೆ ತಾನೇ ಅದ್ರಲ್ಲಿ ಫಸಲು ಬರೋದು. ನೀವು ಈ ಥರ ಮಲಗಿಕೊಂಡಿದ್ರೆ ಏನಾಗುತ್ತೆ? ಅಯ್ಯೋ, ಅದಕ್ಕೆ ನಾನೇನೇ ಮಾಡ್ಲಿ? ಅವನಿಗೆ ಗೊತ್ತಿಲ್ಲ, ಇಡೀ ದಿನ ದುಡಿತಾನೇ ಇರ್ತಾನೆ. ನನಗೆ ಆ ಥರ ಎಲ್ಲ ಆಗೋದಿಲ್ಲ. ನನಗೆ ದುಡಿಯೋದಂದ್ರೆ ಇಷ್ಟ ಇಲ್ಲ. ಇಡೀ ದಿನ ದುಡಿತಾ ಇದ್ರೆ ನಮ್ ಜೀವನ ಏನಾಗ್ಬೇಡ. ಸುಮ್ನೆ ನನ್ ತಲೆ ತಿನ್ಬೇಡ, ಹೋಗು ಇಲ್ಲಿಂದ. ನಿಮ್ಮೀ ಸೋಂಬೇರಿ ಬುದ್ಧಿನ ದೂರ ಮಾಡೋಕ್ಕಾಗಲ್ಲ ಅಂತ ನನಗ್ ಗೊತ್ತಿಲ್ವಾ? ನನ್ನ ಹತ್ರ ಒಂದು ಉಪಾಯ ಇದೆ. ಈ ಸರ್ತಿ ಊರಲ್ಲಿ ಬೇಸಿಗೆ ಜಾಸ್ತಿ, ಭೂಮಿಯೆಲ್ಲ ಬಾಯಿ ಬಿಟ್ಟಿದೆ. ಯಾವ ಬಾವಿಲೂ ಕೂಡ ನೀರಿಲ್ಲ. ನದಿಯಲ್ಲಿ ಸ್ವಲ್ಪ ನೀರಿದೆ. ಹಾಗಾಗಿ ಅಕ್ಕಪಕ್ಕದಲ್ಲಿರೋರು ಮಾತ್ರನೇ ಈ ಸತಿ ಬೆಳೆ ಬೆಳಿಬಹುದು. ರಾಮು ಕೂಡ ಈ ಸತಿ ಬೆಳೆ ಬೆಳೆಯಕ್ಕಾಗಲ್ಲ. ಆದ್ರೆ ಅವನು ಈ ಸತಿ ಬೆಳೆ ಬೆಳೆಯೋ ತರ ನೀವು ಮಾಡಬೇಕು. ನಮ್ಮ ಭೂಮಿನ ಮತ್ತೆ ರಾಮು ಭೂಮಿನ ತಕೊಂಡು ಹೋಗಿ ಜಮೀನ್ದಾರರ ಹತ್ರ ಅಡವಿಡಿ. ಅವ್ರ ಹತ್ರ ನದಿ ಪಕ್ಕದಲ್ಲಿ 10 ಎಕರೆ ಜಾಗ ಇದೆ. ಅದನ್ನ ಇಬ್ರು ಒಟ್ಟಿಗೆ ಸೇರಿ ನಾವು ಫಸಲನ್ನ ಬೆಳೆಯೋಣ ಅಂತ ನಿಮ್ ಗೆಳೆಯ ರಾಮುನ ಒತ್ತಾಯಿಸಿ. ಅವನು ಕೇಳ್ತಾನೆ ನಿಮ್ಮ ಮಾತನ್ನ. ಆಗ ಇಬ್ರು ಒಟ್ಟಾಗಿ ಸೇರಿ ಫಸಲ್ ಮಾಡಿದ್ರೆ ಅವನು ಅದರ ಅರ್ಧನ ನಿಮ್ಗೆ ಕೊಡ್ಲೇಬೇಕಲ್ಲ, ನೀವು ಕೆಲಸ ಮಾಡಿ ಅಥವಾ ಮಾಡದೇ ಇರಲಿ. ನಿಮ್ ಗೆಳೆಯ ತುಂಬಾನೇ ಒಳ್ಳೆಯವನು. ಅವನು ನಿಮ್ಮ ಮಾತನ್ನ ಕೇಳ್ತಾನೆ. ಅದಕ್ಕೆ ಎದುರು ವಾದಿಸೋದಿಲ್ಲ. ಹೇಗಿದೆ ನನ್ನ ಉಪಾಯ? ಉಪಾಯ ಏನು? ತುಂಬಾನೇ ಚೆನ್ನಾಗಿದೆ. ಆದ್ರೆ ನನಗೆ ನನ್ನ ಗೆಳೆಯನಿಗೆ ದ್ರೋಹ ಮಾಡೋಕೆ ಇಷ್ಟ ಇಲ್ಲ. ನಾನು ಅವನಿಬ್ಬರೂ ಕೂಡ ಬಾಲ್ಯದಿಂದ ಮಿತ್ರರು. ನಿಮ್ಮ ಬಾಲ್ಯದ ಮಿತ್ರ ಆಗಿರಬಹುದು. ಆದ್ರೆ ನಿಮ್ಮ ಹತ್ರ ಈಗ ಇರೋದು 2 ಅವಕಾಶಗಳು. ಒಂದು, ನೀವು ನಿಮ್ಮ ಗೆಳೆಯನ ಜೊತೆ ಮಾತಾಡೋದು. ಇನ್ನೊಂದು, ನಮ್ಮ ಭೂಮಿಯಲ್ಲಂತೂ ಈ ಸತಿ ಕೃಷಿ ಮಾಡೋಕ್ಕಾಗಲ್ಲ, ಬೇರೆಯವರ ಭೂಮಿಯಲ್ಲಿ ಮೈ ದುಡಿದು ಕೆಲಸ ಮಾಡೋದು. ಇಲ್ಲಾಂದ್ರೆ ಈ ಸತಿ ನಾವು ಉಪವಾಸ ಸಾಯ್ಬೇಕಾಗುತ್ತೆ. ನೀವೇ ಯೋಚನೆ ಮಾಡಿ. ಸೋಮುವಿನ ಹೆಂಡತಿ ಸೋಮುವಿನ ತಲೆಗೆ ಕೆಟ್ಟ ವಿಷಯಗಳನ್ನ ತುಂಬುತ್ತಾಳೆ. ಸೋಮಾರಿಯಾದಂತಹ ಸೋಮು ಕೆಲಸ ಮಾಡಲು ಇಷ್ಟವಿಲ್ಲದ ಕಾರಣ ನೇರವಾಗಿ ರಾಮುವಿನ ಮನೆಗೆ ತನ್ನ ಹೆಂಡತಿ ಹೇಳಿದ ರೀತಿಯಲ್ಲೇ ಬರ್ತಾನೆ. ಗೆಳೆಯ, ನಾವಿಬ್ರೂ ಕೂಡ ಈ ಸರ್ತಿ ನಮ್ಮ ಹೊಲದಲ್ಲಿ ಬೆಳೆಯನ್ನು ಬೆಳೆಯೋಕೆ ಸಾಧ್ಯ ಆಗುವುದಿಲ್ಲ. ನೀರಿನ ಸಮಸ್ಯೆ ಊರಲ್ಲಿ ತುಂಬಾನೇ ಕಾಡ್ತಿದೆ. ಹಾಗಾಗಿ ನಾನೊಂದು ಉಪಾಯನ ಮಾಡಿದ್ದೀನಿ. ನಾವು ನಂಬಿ ಬರೋ ಜಾಗವನ್ನು 1 ವರ್ಷದ ಮಟ್ಟಿಗೆ ಜಮೀನ್ದಾರರ ಬಳಿ ಅಡವಿಡೋಣ. ಅವರತ್ರ 10 ಎಕರೆ ಜಾಗ ನದಿಯ ಪಕ್ಕದಲ್ಲಿದೆ. ಆ ಜಾಗದಲ್ಲಿ ಅವರು ಕೃಷಿ ಕೆಲಸವನ್ನು ಮಾಡುತ್ತಿಲ್ಲ. ನಾವು ಆ ಜಾಗವನ್ನು ತೆಗೆದುಕೊಳ್ಳೋಣ. ಇಬ್ಬರೂ ಸೇರಿ ಕೃಷಿಯನ್ನ ಮಾಡೋಣ. ನದಿಯಿಂದ ನೀರನ್ನು ತೆಗೆದು ಅದಕ್ಕೆ ಹಾಯಿಸೋಕೂ ಸುಲಭವಾಗುತ್ತದೆ. ನಾವು ಕೂಡ ಚೆನ್ನಾಗಿ ಸಾಗಿಸಬಹುದು. ಏನಂತೀಯ ಗೆಳೆಯ? ರಾಮು ಸೋಮುವನ್ನ ತುಂಬಾ ನಂಬಿದ್ದ. ರಾಮುವಿಗೂ ಕೂಡ ಸೋಮುವಿನ ಮಾತು ಸತ್ಯ ಅನ್ನಿಸ್ತು. ಅದಕ್ಕೆ ಅವರಿಬ್ರು ಕೂಡ ಜಮೀನ್ದಾರರ ಮನೆಗೆ ಈ ವಿಷಯವನ್ನ ಮಾತನಾಡೋಕೆ ಅಂತ ಹೋದ್ರು. ಜಮೀನ್ದಾರರ ಬಳಿಯಲ್ಲಿ ತಮ್ಮ ಜಾಗದ ಪತ್ರವನ್ನ ಅಡವಿಟ್ಟು ಜಮೀನ್ದಾರರ ನದಿ ಪಕ್ಕದಲ್ಲಿದ್ದಂತಹ 10 ಎಕರೆ ಜಮೀನನ್ನ ತಮಗೆ ಕೃಷಿ ಮಾಡಲು 1 ವರ್ಷದ ಮಟ್ಟಿಗೆ ನೀಡುವಂತೆ ಕೇಳ್ಕೊಂಡ್ರು. ಜಮೀನ್ದಾರ ಕೂಡ ಸಂತೋಷದಿಂದಲೇ ಅವರಿಗೆ ಆ ಜಾಗವನ್ನ ಹಸ್ತಾಂತರಿಸಿದ. ಸೋಮು, ನಾಳೆ ಬೆಳಿಗ್ಗೆ ಬೇಗ ಎದ್ದು ಹೊಲದ ಕಡೆಗೆ ಬಂದ್ಬಿಡು. ನಾಳೆನೇ ನಮ್ಮ ಹೊಲನು ಉಳುಮೆ ಮಾಡೋಕೆ ಶುರು ಮಾಡೋಣ.
ನಾಳೆ ಉಳುಮೆ ಮಾಡಿದ್ರೆ ಒಂದೆರಡು ದಿನ ಬಿಟ್ಟು ಅದಕ್ಕೆ ಬೀಜಗಳನ್ನು ಬಿತ್ತೋಕೆ ಸರಿಯಾಗಿತ್ತೆ. ನಾಳೆ ಬೇಗ ಬರ್ತೀಯಲ್ವಾ? ನಾಳೆ ಬರೋಕ್ಕಾಗಲ್ವಲ್ಲ ರಾಮು, ನನಗೆ ನನ್ನ ಅಪ್ಪನ ಊರಲ್ಲಿ ಒಂದು ಪೂಜೆ ಇದೆ, ಅಲ್ಲಿಗೆ ಹೋಗಲೇಬೇಕು. ಹೋಗಿಲ್ಲ ಅಂದರೆ ಅವರೆಲ್ಲ ಬೇಜಾರು ಮಾಡ್ಕೋತಾರೆ. ನಾನೇನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಓ ಹೌದಾ ಸೋಮು, ನಿನಗೆ ಹೋಗ್ಲಿಕ್ಕಿದ್ರೆ ಹೋಗ್ಬಾ. ನಾನ್ ನಾಳೆ ಉಳುಮೆ ಮಾಡ್ತೀನಿ. ನೀನು ಊರಿಂದ ಬಂದ ತಕ್ಷಣ ಬೀಜಗಳನ್ನು ಬಿತ್ತಿದ್ರೆ ಆಯ್ತು. ಸೋಮಾರಿ ಸೋಮು ಹೊಲದಲ್ಲಿ ಕೆಲಸ ಮಾಡೋದನ್ನ ತಪ್ಪಿಸ್ಕೊಳ್ಳೋಕೆ ಅಪ್ಪನ ಊರಲ್ಲಿ ಪೂಜೆ ಇದೆ ಅಂತ ಸುಳ್ಳು ಹೇಳ್ದ. ಹಾಗೂ ಅವನ ಹೆಂಡತಿಯ ಜೊತೆ ಊರನ್ನ ಬಿಟ್ಟು ಅಪ್ಪನ ಊರಿಗೆ ತಿರುಗಾಡ್ಕೊಂಡು ಬರೋಕೆ ಅಂತ ಹೊರಟ. ಪಾಪ ಇಲ್ಲಿ ರಾಮು ತನ್ನ ಗೆಳೆಯನ ಮಾತನ್ನ ನಂಬಿ ಒಬ್ಬನೇ ಆ 10 ಎಕರೆ ಹೊಲದಲ್ಲಿ ಕೂಡ ಕೆಲಸ ಮಾಡೋಕೆ ಶುರು ಮಾಡ್ಕೊಂಡ. 2-3 ದಿನಗಳು ಕಳೆದ್ರೂ ಕೂಡ ಸೋಮು ಬರಲೇ ಇಲ್ಲ. ಅಷ್ಟೊತ್ತಿಗೆ ರಾಮುನ ಎಲ್ಲ ಕೆಲಸಗಳು ಕೂಡ ಮುಗ್ದಿತ್ತು. ಸೋಮು, ನೀನು ಊರಿಗೆ ಬಂದಿದ್ದೀಯ ಅಂತ ತಿಳ್ಕೊಂಡೆ ನಾನು ಬಂದೆ. ನಾನು ಹೊಲನೆಲ್ಲ ಉಳಿಮೆ ಮಾಡಿದ್ದೇನೆ. ಇವತ್ತೇ ಹೋಗಿ ಗಿಡಗಳನ್ನು ನೆಟ್ಬಿಡೋಣ. ನಿನ್ನನ್ನ ಕರ್ಕೊಂಡು ಹೋಗಕ್ಕೆ ಅಂತಾನೆ ನಾನು ಬಂದೆ. ಓ ರಾಮು, ನಾನು ಏನಂತ ಹೇಳಪ್ಪ, ನಾನು ಪಟ್ಟಣಕ್ಕೆ ಹೋಗೋಕೆ ಅಂತ ಹೊರಟಿದ್ದೀನಿ. ನನ್ನ ಹೆಂಡತಿಗೆ 2 ದಿನದಿಂದ ಹುಷಾರಿಲ್ಲ. ಅವಳನ್ನು ಆಸ್ಪತ್ರೆಗೆ ತೋರಿಸಲೇಬೇಕು. ನನ್ನಿಂದಾಗಿ ನಿನಗೂ ಕೂಡ ಕಷ್ಟ ಆಗ್ತಿದೆ. ಅಯ್ಯೋ ಪರವಾಗಿಲ್ಲ ಮಿತ್ರ, ಅತ್ತಿಗೆನ ಮೊದಲು ಆಸ್ಪತ್ರೆಗೆ ತೋರಿಸು. ನಾನು ಹೊಲದಲ್ಲಿ ಗಿಡಗಳನ್ನ ನೆಟ್ಟೀನಿ. ನನಗೆ ಇದರಿಂದ ಯಾವ ತೊಂದರೆಯೂ ಇಲ್ಲ. ಮೊದಲು ಅತ್ತಿಗೆ ಹುಷಾರಾಗ್ಲಿ, ಆಮೇಲೆ ಎಲ್ಲವನ್ನೂ ನೋಡೋನ್. ರಾಮು ಈ ಬಾರಿ ಕೂಡ ಸೋಮು ಹೇಳಿದ್ದು ಸತ್ಯ ಅಂತ ತಿಳ್ಕೊಳ್ತಾನೆ. ಆದರೆ ಸೋಮುವಿನ ಹೆಂಡತಿಗೆ ಯಾವ ತೊಂದರೆ ಕೂಡ ಇರೋದಿಲ್ಲ. ಆದರೆ ಪಾಪ ರಾಮು ಒಬ್ಬನೇ ಹೊಲಕ್ಕೆ ಬಂದು ಗಿಡಗಳನ್ನೆಲ್ಲ ನೆಡ್ತಾನೆ. ಅವುಗಳಿಗೆ ಬೇಕಾದ ಗೊಬ್ಬರ, ನೀರು ಎಲ್ಲವನ್ನ ಕೂಡ ಅವನೊಬ್ಬನೇ ಮಾಡ್ತಾನೆ. ಹೀಗೆ ದಿನಗಳು ಕಳೀತಾ ಹೋಗುತ್ತೆ. ರಾಮು ಮತ್ತು ಸೋಮು ಇಬ್ಬರ ಹೊಲದಲ್ಲಿನ ಫಸಲು ಕೊಯ್ಲಿಗೆ ಬರುತ್ತೆ. ಇಬ್ಬರು ಕೂಡ ಸಂತೋಷದಿಂದ ಆ ಫಸಲನ್ನು ಕೊಯ್ತಾರೆ. ಈ ಸರ್ತಿ ಸೋಮು ಕೂಡ ರಾಮು ಜೊತೆಗೆ ಫಸಲನ್ನು ಕೊಯ್ಯೋಕೆ ಹೊಲಕ್ಕೆ ಬಂದಿರ್ತಾನೆ. ಈ ಬಾರಿ ಫಸಲು ತುಂಬ ಚೆನ್ನಾಗಿಯೇ ಬಿಟ್ಟಿರುತ್ತೆ. ಸೋಮು ಇಲ್ಲಿವರೆಗೆ ಅವನ ಹೊಲದಲ್ಲಿ ಮಾಡಿರುವಂತಹ ಬೆಳೆಗಳಲ್ಲಿ ಇಷ್ಟು ಫಸಲನ್ನು ಅವನು ಯಾವತ್ತೂ ಕೂಡ ನೋಡಿರಲಿಲ್ಲ. ಇಬ್ಬರು ಕೂಡ ಕೊಯ್ದ ಫಸಲನ್ನು ಗೋಣಿಯಲ್ಲಿ ತುಂಬಿಸಿ ಅದನ್ನು ಮರದ ಕೆಳಗಡೆ ಇಡ್ತಾರೆ. ಗೆಳೆಯ, ನನಗೆ ನನ್ನ ಹೆಂಡತಿಯ ತವರು ಮನೆಯಲ್ಲಿ ಒಂದು ಮದುವೆ ಕಾರ್ಯಕ್ರಮ ಇದೆ. ಅಲ್ಲಿಗೆ ಹೋಗಬೇಕು. ನೀನೇ ಅಕ್ಕಿ ಮೂಟೆಗಳನ್ನ ಎತ್ತಿನ ಗಾಡಿಗೆ ತುಂಬಿಕೊಂಡು ನಿನ್ನ ಮನೆಗೆ ತೆಗೆದುಕೊಂಡು ಹೋಗ್ತೀಯ. ನಾನು 2 ದಿನ ಬಿತ್ತು ಬರುತ್ತೇನೆ. ನಾನು ಬಂದ ಮೇಲೆ ಅದನ್ನು ಪೇಟೆಗೆ ತೆಗೆದುಕೊಂಡು ಹೋಗಿ ಮಾರೋಣ. ಸೋಮು ಎಲ್ಲ ಭತ್ತದ ಮೂಟೆಗಳನ್ನು ಕೂಡ ತೆಗೆದುಕೊಂಡು ಎತ್ತಿನ ಗಾಡಿಯಲ್ಲಿ ಹಾಕೊಳ್ತಾನೆ. ಹಾಗೂ ಎತ್ತಿನ ಗಾಡಿಯನ್ನು ಚಲಾಯಿಸಿಕೊಂಡು ತನ್ನ ಮನೆಯ ಕಡೆಗೆ ಹೊರಡ್ತಾನೆ. ಮನೆಗೆ ಬಂದ ಸೋಮು ಎತ್ತಿನ ಗಾಡಿಯಲ್ಲಿದ್ದಂತಹ ಎಲ್ಲ ಅಕ್ಕಿ ಮೂಟೆಗಳನ್ನು ಮನೆ ಎದುರುಗಡೆ ತೆಗೆದು ರಾಶಿ ಹಾಕ್ತಾನೆ. ರೀ, ಇಲ್ಲಿ ಯಾಕ್ರಿ ಈ ಅಕ್ಕಿ ಮೂಟೆಗಳನ್ನೆಲ್ಲ ರಾಶಿ ಹಾಕಿದ್ದೀರಾ? ನನ್ನ ಹತ್ರ ಒಂದು ಖಡಕ್ಕಾಗಿರೋ ಉಪಾಯ ಇದೆ. ಈ ಅಕ್ಕಿ ಮೂಟೆಗಳನ್ನೆಲ್ಲ ನಮ್ಮ ಮನೆ ಹಿಂದಿರುವ ಗೋಡಾಮ್ನಲ್ಲಿ ಹಾಕಿ ಇಡೋಣ. ನಿಮ್ಮ ಗೆಳೆಯ ಬಂದು ಕೇಳಿದ್ರೆ ಅಕ್ಕಿ ಮೂಟೆ ಇಲ್ಲೇ ಇಟ್ಟಿದ್ದೆ, ಯಾರೋ ಕತ್ಕೊಂಡು ಹೋದ್ರು ಅಂತ ಸುಳ್ಳು ಹೇಳಿ. ನಂತರ ಇದನ್ನು ಒಳ್ಳೆಯ ಸಮಯ ನೋಡಿ ಪಟ್ಟಣಕ್ಕೆ ಸಾಗಿಸಿದ್ರೆ ಆಯಿತು. ಹೆಂಡತಿಯ ಕೆಟ್ಟ ಬುದ್ಧಿಯಂತೆ ಸೋಮು ರಾತ್ರಿ ಹೊತ್ತಿಗೆ ಆ ಮೂಟೆಗಳನ್ನು ಯಾರಿಗೂ ತಿಳಿಯದ ಹಾಗೆ ಮನೆ ಹಿಂದಿನ ಗೋಡಾಮ್ನಲ್ಲಿ ರಾಶಿ ಹಾಕಿ ಬಚ್ಚಿಡ್ತಾನೆ. ಸೋಮು ಬಂದು ಕೇಳಿದ್ರೆ ಅವನಿಗೆ ಸುಳ್ಳು ಹೇಳಬೇಕು ಅಂತಾನೂ ನಿರ್ಧರಿಸ್ತಾನೆ. ಗೆಳೆಯೇ, ನಾನು ಅಕ್ಕಿ ಮೂಟೆಗಳನ್ನು ಇಲ್ಲೇ ತೆಗೆದುಕೊಂಡು ಬಂದು ಇಟ್ಟಿದ್ದೆ ಕಣಪ್ಪ. ಆದ್ರೆ ರಾತ್ರಿ ಮಲಗಿ ಬೆಳಗ್ಗೆ ನೋಡೋಷ್ಟು ಒಳಗಡೆ ಯಾರು ಕಳ್ಳರು ಅದನ್ನು ತೆಗೆದುಕೊಂಡು ಹೋಗಿದ್ದಾರೆ. ಒಂದು ಅಕ್ಕಿ ಮೂಟೆ ಕೂಡ ಮನೆ ಎದುರುಗಡೆ ಕಾಯಿಸ್ತಾ ಇಲ್ಲ. ಯಾರು ಈ ಕೆಲಸ ಮಾಡಿದ್ದಾರೋ ಅಂತಾನೆ ಗೊತ್ತಾಗ್ತಾ ಇಲ್ಲ. ಏನ್ ಮಾಡೋದು? ನಮ್ಮ ಪರಿಶ್ರಮ ಎಲ್ಲ ಹಾಳಾಗಿ ಹೋಯಿತು. ರಾಮುಗೆ ಈಗಾಗಲೇ ಸೋಮು ಮೇಲಿದ್ದ ನಂಬಿಕೆ ಎಲ್ಲ ಹೊರಟೋಗಿರುತ್ತೆ. ಅವನಿಗೆ ಸೋಮು ಸುಳ್ಳು ಹೇಳ್ತಿದ್ದಾನೆ, ತನಗೆ ಮೋಸ ಮಾಡ್ತಿದ್ದಾನೆ ಅನ್ನೋದು ಅರಿವಾಗುತ್ತೆ. ಅವನು ಏನೂ ಮರು ಮಾತನಾಡದೆ ಬೇಸರದಿಂದಲೇ ತನ್ನ ಮನೆಗೆ ಹೊರಡ್ತಾನೆ. ಮನೆಗೆ ಬಂದಂತಹ ರಾಮು
ತಾನು ಹೊಟ್ಟೆಪಾಡಿಗೆ ತನ್ನ ಮನೆಯ ಹಿಂದಿನ ಹಿತ್ತಲಲ್ಲಿ ತರಕಾರಿಗಳನ್ನು ಬೆಳೆಯೋಕೆ ನಿರ್ಧರಿಸಿ ಅಲ್ಲಿ ಅಗಿಯೋಕೆ ಶುರು ಮಾಡ್ತಾನೆ. ಅಗೀತಾ ಇರಬೇಕಾದ್ರೆ ರಾಮುಗೆ ಒಂದು ಚಿನ್ನದ ನಾಣ್ಯಗಳು ತುಂಬಿದ ಮಡಕೆ ಸಿಗುತ್ತೆ. ನನ್ನ ಗೆಳೆಯ ನನಗೆ ಮೋಸ ಮಾಡಿದ್ರು ಕೂಡ ಆ ದೇವರು ನನ್ನ ಪರಿಶ್ರಮಕ್ಕೆ ಮೋಸ ಮಾಡಲಿಲ್ಲ. ಅಕ್ಕಿ ಮೂಟೆ ನನಗೆ ಸಿಗದೆ ಹೋಗಿದ್ದ ಕಾರಣ ನಾನು ಮನೆ ಹೀಟಲಿನಲ್ಲಿ ತರಕಾರಿನ ಮಾಡೋಕೆ ಬಂದು ಭೂಮಿಯಾಗಿದೆ. ಅದರಿಂದಾನೇ ನನಗೆ ಚಿನ್ನದ ಮಡಕೆ ಸಿಕ್ತು. ಒಂದು ವೇಳೆ ನಾನು ಅಕ್ಕಿ ಮೂಟೆಗಳನ್ನು ತೆಗೆದುಕೊಂಡು ಹೋಗಿ ಪಟ್ಟಣಕ್ಕೆ ಮಾರಿದಿದ್ರೆ ಇಲ್ಲಿಯೇ ಆಗಿಯೋಕೂ ಬರ್ತಾ ಇರಲಿಲ್ಲ. ನನಗೆ ಆ ಫಸಲಿಗಿಂತ 4 ಪಟ್ಟು ಹೆಚ್ಚು ಲಾಭ ಕೂಡ ಇರಲಿಲ್ಲ. 1 ತಿಂಗಳು ಕಳೆದ ಮೇಲೆ ಸೋಮು ಮತ್ತು ಅವನ ಹೆಂಡತಿ ಗೋಡೌನ್ನಲ್ಲಿ ಕೂಡಿಟ್ಟ ಅಕ್ಕಿ ಮೂಟೆಗಳನ್ನು ಪಟ್ಟಣಕ್ಕೆ ಮಾರಾಟ ಮಾಡಬೇಕು ಅಂತ ಅದರ ಬಾಗಿಲನ್ನು ತೆಗಿತಾರೆ. ಹೋಗಿ ನೋಡಿದರೆ ಅದಕ್ಕೆ ಗಾಳಿ ಹೋಗದೆ ಎಲ್ಲ ಅಕ್ಕಿ ಮೂಟೆಗಳು ಹಾಳಾಗಿ ಹೋಗಿದ್ವು. ಕೆಲವೊಂದನ್ನು ಇಲಿಗಳು ತಿಂದು ಹಾಳು ಮಾಡಿದ್ವು. ಇದರಿಂದ ಅವರಿಗೆ ತುಂಬಾ ಬೇಸರ ಆಗುತ್ತೆ. ಪಾಪದ ರಾಮುಗೆ ಮೋಸ ಮಾಡಿದ ಅವರಿಗೆ ಸರಿಯಾದ ಶಿಕ್ಷೆ ಆಗುತ್ತೆ.